ಬೆಳಗ್ಗೆ ಒಂದು ಮಾತು, ಮಧ್ಯಾಹ್ನ ಒಂದು ಮಾತು, ಸಂಜೆಗೆ ಒಂದು ಮಾತು, ರಾತ್ರಿ ಮಲಗೋಕ್ಕೆ ಮತ್ತೊಂದು ಮಾತು. ಸ್ವಾಗತ ಜಿ ಕೆ ಸ್ಕ್ವಾಡ್. ನಾನು ನಿಮ್ಮ ಮಹಾಬಲರಾಮ್. ಈ ಒಂದು ಯೂಟರ್ನ ಹೊಡಿತಾ ಇರೋದು ವಿಶ್ವದ ದೊಡ್ಡಣ್ಣ ಅಂತ ತಮ್ಮನ್ನೇ ತಾವು ಘೋಷಿಸಿಕೊಂಡಿರುವಂತಹ ಅಮೆರಿಕಾದ ಪ್ರಧಾನಿಯಾದ ಡೊನಾಲ್ಡ್ ಟ್ರಂಪ್ ಅವರು ಬೆಳಗ್ಗೆ ಹೇಳ್ತಾರೆ, ನಮಗೆ ಸಾಕಾಗಿದೆ, ಇರಾನ್ ಸಾಹಸ ನಮಗೆ ಬೇಡ, ಏನಾದ್ರು ಮಾಡ್ಕೊಂಡು ಸಾಯ್ಲಿ ಅವರು, ನಾವು ಏನೇನು ಮಾಡಬೇಕು ಆಬ್ಜೆಕ್ಟಿವ್ಸ್ನ ರೀಚ್ ಮಾಡಿದ್ದೀವಿ, ಇನ್ನು ಕೇವಲ 3 ವಾರ ಅಥವಾ ಒಂಚೂರು ಆ ಕಡೆ ಈ ಕಡೆಯಲ್ಲಿ ಫುಲ್ ಯುದ್ಧನ ಪ್ಯಾಕಪ್ ಮಾಡ್ಕೋತೀವಿ, ಎಲ್ಲರೂ ಮನೆಗೆ ಹೋಗ್ತೀವಿ, ಆರಾಮಾಗಿ ಚಿಲ್ಡ್ ಬಿಯರ್ ಹೊಡಿತೀವಿ ಅಂತ. ಆದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಮ್ಮದೊಂದು ಶಿಪ್ಪು ಬರ್ತಾ ಇದೆ, ಆ ಕಡೆಯಿಂದ ಒಂದು 3,000 ಸ್ಪೆಷಲ್ ಸೋಲ್ಜರ್ಸ್ ಬರ್ತಾ ಇದ್ದಾರೆ, ನೋಡಿ ಬಂದು ಏನು ಮಾಡ್ತೀವಿ ಅಂತಾರೆ. ಸಂಜೆ ಅಷ್ಟೊತ್ತಿಗೆ ಇರಾನ್ ದೇಶವನ್ನು ನಾವು ಸರ್ವನಾಶ ಮಾಡಿಬಿಡ್ತೀವಿ, ಅದನ್ನು ಯಾವ ಲೆವೆಲ್ಗೆ ಸ್ಟೋನ್ ಏಜಿಗೆ ಕಳಿಸ್ಬಿಡ್ತೀವಿ. ಸ್ಟೋನ್ ಏಜ್ ಅಂದರೆ ಒಂದು 3,000, 4,000, 10,000, 20,000 ಮಿಲಿಯನ್ ವರ್ಷಗಳ ಹಿಂದೆ ಕಳಿಸ್ಬಿಡ್ತೀವಿ, ವಾಪಸ್ ಬರೋಕ್ಕೆ ಆಗಬಾರ್ದು, ಆ ರೀತಿ ಧಮಕಿ ಹಾಕ್ತಾರೆ. ರಾತ್ರಿ ಮಲಗೋಬೇಕಾರೆ ಇನ್ನೊಂದು ರೀತಿಯ ಮಾತು. ಅಂದರೆ ಈ ಊಟರ್ನ ಹೊಡೆದು ಅದನ್ನು ಕೇಳಿ ನಮಗೂ ಸಾಕಾಗಿದೆ. ಯಾವ ರೀತಿ ಅಂದರೆ, ಬನ್ನಿ ಶಾಂತಿ ಮಾತಾಡೋಣ ಅಂತಾರೆ. ಶಾಂತಿಯ ಟೇಬಲಲ್ಲಿ ಕೂತ್ಕೊಂಡಾಗಲೇ ಅಶಾಂತಿ ದೊಡ್ಡ ಬಾಂಬು ತಲೆ ಮೇಲಿಂದ ಡಮಾರ್ ಅಂತ ಹಾಕ್ಬಿಡ್ತಾರೆ. ಮತ್ತು ಏನು ಶಾಂತಿ ಟಾಕು ಅಂದರೆ ಹೆಂಗೆ ಅಂದರೆ, ಏನು ಹೇಳ್ತಾರೆ, ಏನು ನಡೀತಾ ಇದೆ, ಅದು ಯಾವುದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ. ನಾವೆಲ್ಲ ನಮಗೇನು ತೊಂದರೆ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಕೂತಿದ್ದೀವಿ, ಆದರೆ ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಪ್ರತಿ ದಿವಸ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ನಿಜಕ್ಕೂ ಅಮೇರಿಕಾ ಈ ಒಂದು ಯುದ್ಧದಿಂದ ಹೊರಗೆ ಬರುತ್ತಾ, ಅಥವಾ ಇನ್ನೂ ಜಾಸ್ತಿಯಾಗಿ ಇದೇ ಯುದ್ಧ ವಿಶ್ವ ಮಹಾಯುದ್ಧ 3 ಕನ್ವರ್ಟ್ ಆಗುತ್ತಾ? ನೀನು ಯಾರಪ್ಪ ಇರಾನ್ ಇಸ್ರೇಲ್ ಬಗ್ಗೆ ಮಾತಾಡೋದಕ್ಕೆ ಅಂತ ಕೇಳೋರಿಗೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ಇರಾನ್ ಇಸ್ರೇಲ್ಗೆ ಹೋದಂತಹ ಏಕೈಕ ಕನ್ನಡಿಗ ಕೂಡ. 2 ದೇಶದ ಗಲ್ಲಿಗಳಲ್ಲಿ, ಮನೆಗಳಲ್ಲಿ, ಬೀದಿಗಳಲ್ಲಿ ಓಡಾಡಿದ್ದೀನಿ. ಆದರೆ ಇವತ್ತು ಅದೇ ಬೀದಿಗಳಲ್ಲಿ, ಅದೇ ಊರುಗಳಲ್ಲಿ, ಅದೇ ದೇಶದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಅದು ಬಹಳ ಮನಸ್ಸಿಗೆ ನೋವು ಕೊಡುತ್ತೆ. ನೀವು ಓಡಾಡದಂತಹ ಜಾಗ ಸಂಪೂರ್ಣವಾಗಿ ಸರ್ವನಾಶ ಆಗ್ತಾಯಿದೆ ಅಂತ ಕೇಳೋದಕ್ಕೆ ಬಹಳ ನೋವಾಗುತ್ತೆ. ಸಾಕಷ್ಟು ಜನ ಪರಿಚಿತರು 2 ದೇಶದಲ್ಲೂ ಇದ್ದಾರೆ. ಅವರೆಲ್ಲ ಹೇಗಿದ್ದಾರೆ ಏನು ಗೊತ್ತಿಲ್ಲ, ಯಾಕೆಂದರೆ ಯಾರು ಟಚ್ಚಲ್ಲಿಲ್ಲ ಇವಾಗ. ಇರಾನಲ್ಲಂತೂ ಇಂಟರ್ನೆಟ್ ಇಲ್ಲವೇ ಇಲ್ಲ, ಸಂಪೂರ್ಣವಾಗಿ ಕಡಿತ ಆಗಿದೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯುದ್ಧದಲ್ಲಿ ಯಾವುದೇ ರೀತಿಯ ಭಾಗವಹಿಸುವಿಕೆ ಇರಲ್ಲ. ಬಾಂಬ್ ಸೈರನ್ ಶುರುವಾಯಿತು ಅಂದರೆ ಸೀದಾ ಬಾಂಬ್ ಶೆಲ್ಟ್ರಿಗೆ ಓಡೋಗೋದು, ಅಕಸ್ಮಾತ್ ಬಾಂಬ್ ಶೆಲ್ಟ್ರಿಗೆ ಹೋಗೋ ಮುಂಚೆ ಬಾಂಬ್ ಬಿದ್ದರೆ ಸಾಯೋದು. ಈ ರೀತಿ ಒಂದು ಸ್ಥಿತಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೆ ಇರುತ್ತೆ. ಯುಕ್ರೇನ್ ದೇಶದಲ್ಲೂ ನೋಡಿದ್ದೆ ನಾನು. ಒಂಥರ ಜೀವಗಳಿಗೆ ಅಥವಾ ಯಾವುದಕ್ಕೂ ಒಂದು ಮರ್ಯಾದೆನೇ ಇಲ್ದಿರೋ ಸ್ಥಿತಿ ಯುದ್ಧ. ಬಹಳ ಅಂದರೆ ಅದು ಹೇಳೋಕ್ಕಾಗಲ್ಲ ಅಂತಹ ಒಂದು ಫೀಲಿಂಗು. ಯುದ್ಧ ಭೂಮಿಗಳಲ್ಲಿ ಓಡಾಡೋರಿಗೆ ಮಾತ್ರ ಆ ಒಂದು ಪ್ರಾಕ್ಟಿಕಲ್ ಅನುಭವ ಸಿಕ್ಕಿರುತ್ತೆ. ಯಾರಿಗೂ ಬೇಡ ಅದು, ಆ ಥರ ಅನುಭವ ಯಾರಿಗೂ ಆಗೋದೇ ಬೇಡ. ಶಾಂತಿ ಮೊಳಗಲಿ. ಕಳೆದ ತಿಂಗಳು ಮುಸಲ್ಮಾನರಿಗೆ ಬಹಳ ಪವಿತ್ರವಾದ ರಂಜಾನ್ ಟೈಮು. ಈ ರಂಜಾನ್ ಟೈಮಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮುಸಲ್ಮಾನ ಬಾಂಧವರು ಉಪವಾಸ ಇರ್ತಾರೆ. ಅದಾದ ಮೇಲೆ ಸಂಜೆ ಇಫ್ತಾರ್ಗೋಸ್ಕರ ಕಾಯ್ತಾ ಇರ್ತಾರೆ. ಇಫ್ತಾರ್ ಸಮಯದಲ್ಲಿ ಇಸ್ರೇಲ್ ಹಾಗೆ ಅಮೆರಿಕ ಸೀದಾ ಚೂಯಿ ಅಂತ ಆ ಕಡೆಯಿಂದ ಈ ಕಡೆ ದೀಪಾವಳಿ ಆಡಿ ದೊಡ್ಡ ಮಿಸೈಲು ಬಾಂಬನ್ನು ಸಾಮಾನ್ಯ ಜನಗಳ ಮೇಲೆ, ಹಾಗೆ ಮಿಲ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ಸ್ ಮೇಲೆ ಹಾಕಿದ್ರು. ಸಾಮಾನ್ಯ ಮನುಷ್ಯರ ಮೇಲೆ ಯಾರು ಬೇಕು ಅಂತ ಹಾಕಲ್ಲ, ಬಟ್ ಅದು ಮಿಸ್ಸಾಗಿ ಬಿದ್ದಾಗ ಸಾಮಾನ್ಯ ಮನುಷ್ಯ ಸಾಯ್ತಾನಲ್ಲ, ಅದಕ್ಕೆ ಯಾರು ಹೊಣೆ? ಅದೇ ಸರ್ಕಾರ, ಅದೇ ದೇಶಗಳೇ ಹೊಣೆ. ಅದೇ ರೀತಿ ಸಂಜೆ ಊಟಕ್ಕೆ ಹೋಗಬೇಕಾದಂತಹ ಜನಗಳು ಹೆಣವಾದರು, ಸಂಜೆ ಇಫ್ತಾರ್ ತಿನ್ನಬೇಕಾದಂತಹ ಸ್ನೇಹಿತರು ಮಣ್ಣಾದರು. ಇದೇ ರೀತಿ ಇರಾನ್ ಕೂಡ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಈಗ ರೀಸೆಂಟಾಗಿ ಇಸ್ರೇಲ್ ದೇಶದಲ್ಲಿ ಪಾಸ್ ಓವರ್ ಅಂದ್ಬಿಟ್ಟು ಒಂದು ಹಬ್ಬ ನಡೀತಾ ಇತ್ತು. ಆಗ ಇಲ್ಲಿಂದ ಅಲ್ಲಿ ಕಳಿಸಿದ್ರು ಬಾಂಬು. ನಾವು ಹಬ್ಬ ಮಾಡಲಿಲ್ಲ ಅಂದರೆ ನೀವು ಹಬ್ಬ ಮಾಡೋಂಗಿಲ್ಲ, ಯಾರು ಹಬ್ಬ ಮಾಡೋಂಗಿಲ್ಲ ಅಂತ. ಸೊ ಇಲ್ಲಿಂದ ಅಲ್ಲಿ ಕಳಿಸಿದ್ರು. ಅಲ್ಲಿ ಒಂದಿಷ್ಟು ಜನ ಗಾಯಗಳಾದರು. ಅವರು ಹಬ್ಬವನ್ನು ಆಚರಿಸೋದು ಬಿಟ್ಟು ಸೀದಾ ಎಲ್ಲರೂ ಬಂಕರಲ್ಲಿ ಕೂತಿದ್ರು ರಾತ್ರಿ ಪೂರ್ತಿ ಹೆದರ್ಕೊಂಡು, ಎಲ್ಲಿ ಬಾಂಬ್ ಬೀಳುತ್ತೆ, ಎಲ್ಲಿ ಮಿಸೈಲ್ ಬೀಳುತ್ತೋ ಅಂತ. ಉಪವಾಸವಿದ್ದ ಹೊಟ್ಟೆಗಳ ಮೇಲೆ ಹಬ್ಬಗಳನ್ನು ಆಚರಿಸಿ ಊಟಕ್ಕೆ ಕುಳಿತವರ ಮೇಲೆ ಬಾಂಬ್ಗಳನ್ನು ಬೀಳ್ತಾ ಇರೋದನ್ನು ನೋಡಿದಾಗ ಎಂತಹ ಕ್ರೂರ ಕಾಲಘಟ್ಟದಲ್ಲಿ ನಾವು ಬಂದು ತಲುಪಿದ್ದೀವಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ರಂಜಾನ್ ತಿಂಗಳಲ್ಲಿ ಸತ್ತ ಮುಸ್ಲಿಂ ಹೆಣ್ಣುಮಗುವಿನ ರಕ್ತ ಕೂಡ ಕೆಂಪೆ. ಈ ಕಡೆ ಇಸ್ರೇಲ್ ದೇಶದ ಪಾಸ್ ಓವರ್ ಹಬ್ಬದಲ್ಲಿ ಏಟಾಗಿ ರಕ್ತಸ್ರಾವ ಆದಂತಹ ಹೆಣ್ಣು ಮಗುವಿನ ರಕ್ತ ಕೂಡ ಕೆಂಪೆ. ನಾಯಕರು ಎಷ್ಟೇ ಉಲ್ಟಾ ಹೊಡೆದ್ರು ಈ ಒಂದು ಯುದ್ಧದಲ್ಲಿ ಅಥವಾ ಪ್ರಪಂಚದ ಯಾವುದೇ ಯುದ್ಧದಲ್ಲಿ ತುಂಬ ಹಿಂಸೆಯನ್ನು ಅನುಭವಿಸಿ ಸಾಯೋದು ಒಬ್ಬ ಸರ್ವೇಸಾಮಾನ್ಯ ಮನುಷ್ಯ ಮಾತ್ರ. ಲೆಬನಾನ್ ದೇಶವನ್ನು ಒಂದು ಬಫರ್ ಝೋನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುವಂತಹ ಇಸ್ರೇಲ್ ದೇಶದ ಕನಸು ಯಾಕೆ ಅಷ್ಟು ಸುಲಭವಾಗಿ ನನಸಾಗ್ತಾ ಇಲ್ಲ? ಏನು ಚಾಲೆಂಜಸ್ಸನ್ನು ಹೆಜ್ಬುಲ್ಲಾ ಕಡೆಯಿಂದ ಫೇಸ್ ಮಾಡ್ತಾ ಇದ್ದಾರೆ? ಯಾಕೆ 100ಕ್ಕೂ ಹೆಚ್ಚು ಮೆರ್ಕಾವಾ ಟ್ಯಾಂಕ್ಸ್ಗಳು ಬ್ಲಾಸ್ಟ್ ಆಯಿತು? ಇನ್ನೂ ಸಾಕಷ್ಟು ವಿಷಯಗಳನ್ನು ಈ ವಿಡಿಯೋಲಿ ತಿಳ್ಕೊಳ್ತಾ ಹೋಗೋಣ. ಏನಂದರೆ, ಏನೇ ತಿಳ್ಕೊಂಡ್ರೂ ನ್ಯೂಸ್ ಅನ್ನೋದು ಇನ್ನೊಬ್ಬರ ಮನಸ್ಸಲ್ಲಿ ಆತಂಕವನ್ನು ಉಂಟು ಮಾಡಬಾರ್ದು. ಯಾಕೆಂದರೆ
ನೋಡ್ತಾ ಇದ್ದೀನಿ ಇತ್ತೀಚೆಗೆ ಪ್ರತಿಯೊಂದು ನ್ಯೂಸ್ ಚಾನಲ್ಸಲ್ಲೂ ಅಥವಾ ಎಲ್ಲ ಕಡೆ ನೋಡಿದಾಗ ಅದನ್ನು ನೋಡಿದ್ರೆ ಅನಿಸುತ್ತೆ, ಅಂದರೆ ನಮ್ಮ ಮೇಲೆ ಬಿದ್ದುಬಿಡ್ತೇನೋ ಅನ್ನೋ ಫೀಲಿಂಗ್ ತರ್ತಾರೆ. ಅಂದರೆ ಒಳ್ಳೆಯದು, ನಾವು ಅರ್ಥ ಮಾಡ್ಕೋಬೇಕು ವಿಶ್ವವನ್ನು. ನ್ಯೂಸ್ ಚಾನಲ್ಸು ಅದ್ಭುತವಾದ ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಕಷ್ಟಪಡ್ತಾರೆ. ಮೀಡಿಯಾದವರಂತೂ ಪ್ರತಿಯೊಬ್ಬರೂ ಎಲ್ಲೆಲ್ಲೋ ಹೋಗಿ ಮೈಕ್ ಹಿಡಿತಾರೆ. ಇಡೀ ವಿಶ್ವದ ಮೀಡಿಯಾಕ್ಕೆ ನಮ್ಮೆಲ್ಲರ ಒಂದು ಸಲಾಂ. ಅವರಿಲ್ಲ ಅಂದಿದ್ರೆ ಆ 5th ಪಿಲ್ಲರ್ ಆಫ್ ಡೆಮೋಕ್ರಸಿ ಇರ್ತಾನೆ ಇರಲಿಲ್ಲ. ಹಾಗೆ ಸಾಕಷ್ಟು ದೇಶಗಳಿಂದ ಸಾಕಷ್ಟು ವಿಷಯಗಳು ಹೊರಗೆ ಬರ್ತಾ ಇರಲಿಲ್ಲ. ಆದರೆ ಕೆಲವರು ನ್ಯೂಸ್ನ ಡೆಲಿವರಿ ಮಾಡೋ ರೀತಿಯಲ್ಲಿ ಏನಾಗುತ್ತೆ ಅಂದರೆ ಒಂದು ಆತಂಕವನ್ನು ಸೃಷ್ಟಿ ಮಾಡ್ತಾರೆ. ಈಗ ಕೋವಿಡ್ ಸಮಯದಲ್ಲೂ ಹಾಗೆ ಆಗಿತ್ತು. ಆಗಿರೋದನ್ನು 100 ಪಟ್ಟು ಎಕ್ಸ್ಟ್ರಾ ಜೋಶಲ್ಲಿ ಹೇಳೋದು ಅಥವಾ ಟು ದ ಪಾಯಿಂಟ್ ಮಾತಾಡದೇ ಇರೋದು, ಎಲ್ಲದನ್ನೂ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳೋದು ನನ್ನ ಪ್ರಕಾರ ಪರ್ಸ್ನಲಿ ತಪ್ಪು. ನಾನು ಕೂಡ ಓದಿರೋದು ಜರ್ನಲಿಸಮ್ಮೇ. ಇವಾಗ ನಾನು ಜರ್ನಲಿಸಮ್ ಕೆಲಸ ಮಾಡ್ತಾ ಇಲ್ಲ, ಆದರೂ ನನ್ನದೇ ಆದ ರೀತಿಯಲ್ಲಿ ನಾನು ನೋಡಿರುವಂತಹ ಜಗತ್ತು ಮತ್ತು ನಾನು ನೋಡ್ತಾ ಇರೋಂತಹ ಜಗತ್ತಿನ ಅನಾಲಿಸಿಸನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ GK ಸ್ಕ್ವಾಡ್ ಮೂಲಕ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಕಡೆ ಇಸ್ರೇಲ್ ದೇಶದ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಓಪನ್ ಆಗಿ ಎದೆ ತಟ್ಕೊಂಡು ಹೇಳ್ತಾರೆ, ಇವಾಗ ನಾವು 10 ಶಾಪಗಳನ್ನು ನಾವು ಲೆಬನಾನಿಗೆ ಕೊಡ್ತೀವಿ, ಹೆಜ್ಬೋಲಾ ಕೊಡ್ತೀವಿ, ಅವ್ರನ್ನ ಸರ್ವನಾಶ ಮಾಡ್ತೀವಿ, ಅವರ ಕಮಾಂಡರ್ಸ್ ಕೂಡ ಸಾಯಿಸಿದ್ದಾರೆ ಸಾಕಷ್ಟು ಜನ. ಆದರೆ ಇಸ್ರೇಲಿ ಆರ್ಮಿ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಲೆಬನಾನಲ್ಲಿ ಎದುರಿಸ್ತಾ ಇದೆ. ಹೆಜ್ಬೋಲಾ ಸಿಕ್ಕಾಪಟ್ಟೆ ಟಫ್ ಆಗಿ ಫೈಟ್ ಮಾಡ್ತಾ ಇದೆ. ಸ್ವಲ್ಪ ಹಿಂದೆ ಹೋಗ್ತಾಯಿದ್ರೆ ಸ್ವಲ್ಪ ಮುಂದೆ ಬರ್ತಾಯಿದ್ದಾರೆ, ಆ ರೀತಿ ನಡೀತಾ ಇದೆ. ಆದೇಶದ ಪ್ರಕಾರ ಮತ್ತು ಬೆಂಜಮಿನ್ ನೆತನ್ಯಾಹು ಪ್ರಕಾರ ಲಿತಾನಿ ನದಿ ಅಂತ ಏನಿದೆ ಅಲ್ಲಿವರೆಗೂ ಒಂದು ಬಫರ್ ಝೋನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಅಂದರೆ ಲೆಬನಾನ್ ಆ ಪೋರ್ಷನನ್ನೇ ಎತ್ಕೊಂಡು ಇಸ್ರೇಲಿಗೆ ಜಾಯಿನ್ ಮಾಡ್ಕೋಬೇಕು ಅಂತ. ಯಾಕಂದರೆ ಇಸ್ರೇಲ್ ಚಿಕ್ಕ ದೇಶ, ಈಗ ದೇಶ ಬೆಳೆದಿದೆ, ಜನರು ಜಾಸ್ತಿ ಆಗಿದ್ದಾರೆ, ಆದರೆ ಅವ್ರನ್ನ ಅಕಾಮಡೇಟ್ ಮಾಡುವಂತಹ ಜಾಗ ಇಲ್ಲ. ಅದಕ್ಕೆ ಇವಾಗ ಅವರು ಆಕ್ಯುಪೈಡ್ ಪ್ಯಾಲೆಸ್ಟೀನ್, ಅಂದರೆ ಪ್ಯಾಲೆಸ್ಟೀನ್ ಒಳಗೆ ವೆಸ್ಟ್ ಬ್ಯಾಂಕಲ್ಲೂ ಕೂಡ ಇವತ್ತು ಸಾಕಷ್ಟು ಸೆಟಲ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಹೆಂಗಂದ್ರೆ ಅಲ್ಲೇ ನೆಕ್ಸ್ಟು ಇದು ಇಡೀ ನಮ್ಮದೇ ಅಂತಾರೆ. ಪ್ಯಾಲೆಸ್ಟೀನಿಯನ್ಸ್ನ ಆಚೆ ಕಡೆ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀತಿ ಗಾಜಲ್ಲಿ ನೋಡಿದ್ರೆ ಇಡೀ ಗಾಜಾನೇ ಸರ್ವನಾಶ ಮಾಡಿ ನೆಲಕ್ಕೆ ಉಳಿಸಿದ್ದಾರೆ. ಅಂದರೆ ಜಾಗ ಇಲ್ಲದೆ ಇದ್ದರೆ ಒಂದು ಒಳ್ಳೆ ರೀತಿಯಲ್ಲಿ ಜಾಗ ಮಾಡ್ಕೋಬೋದು. ಆದರೆ ಈ ರೀತಿ ಆ್ಯಕ್ಷನ್ಸಿಂದ ಏನಾಗುತ್ತೆ ಅಂದರೆ ಸಾಕಷ್ಟು ಜೀವಗಳು ಹೋಗುತ್ತೆ ಎರಡು ಕಡೆನೂ. ಈಗ ಯುದ್ಧ ಮಾಡಿದ್ರೆ ಇಸ್ರೇಲಿ ಸೋಲ್ಜರ್ಸ್ ಕೂಡ ಸಾಯ್ತಾರೆ, ಹೆಜ್ಬೋಲಾ ಸೋಲ್ಜರ್ಸ್ ಕೂಡ ಸಾಯ್ತಾರೆ, ಹಾಗೆ ಸಾಮಾನ್ಯ ಮನುಷ್ಯರು ಕೂಡ ಇದ್ರ ಮಧ್ಯೆ ಬಲಿಯಾಗ್ತಾರೆ. ಸೊ ಇದು ಕರೆಂಟ್ಲಿ ಇಸ್ರೇಲ್ನ ಎಕ್ಸ್ಪ್ಯಾನ್ಷನ್ನಲ್ಲಿ ಸಿಗಾಕೊಂಡಿರುವಂತಹ IDFನ ಸಮಸ್ಯೆ. ಹಾಗೆ IDF ಚೀಫ್ ಅಂತ ಏನಿದ್ದಾರೆ ಅವರು ಓಪನ್ ಆಗಿ ಹೇಳಿದ್ದಾರೆ, ನಮಗೆ ಸೋಲ್ಜರ್ಸ್ನ ಅಭಾವ ಇದೆ, ಹಾಗೆ ಮಿಸೈಲ್ಸ್ ಮತ್ತು ಬೇರೆ ಬೇರೆ ವೆಪನ್ಸ್ನ ಅಭಾವ ಇದೆ. ಇನ್ನು ಸ್ವಲ್ಪ ದಿವಸ ಮಾತ್ರ ನಾವು ಫೈಟ್ ಮಾಡೋಕ್ಕಾಗೋದು. ಯಾಕಂದರೆ 3 ಫ್ರಂಟಲ್ಲಿ ವಾರ್ ಶುರುವಾಗಿದೆ. ಒಂದು ಫ್ರಂಟು ಹೆಜ್ಬೋಲಾ ಜೊತೆಗೆ ಲೆಬನಾನ್ ಕಡೆಗೆ ಶುರುವಾಗಿದೆ, ಇನ್ನೊಂದು ಏರ್ಫೋರ್ಸ್ ಸಂಪೂರ್ಣವಾಗಿ ಇರಾನ್ ಮೇಲೆ ಫೋಕಸ್ ಮಾಡ್ತಾ ಇದೆ, ಮೂರನೇದು ಇಲ್ಲಿ ಹೂತೀಸ್ ಜೊತೆಗೆ ಕೂಡ ಸೈಡಲ್ಲಿ ಪ್ರಾಬ್ಲಮ್ಸ್ ನಡೀತಾ ಇದೆ. ಇಷ್ಟು ಫ್ರೆಂಡ್ಸಲ್ಲಿ ಯುದ್ಧ ಶುರು ಮಾಡಿದಾಗ ಅಷ್ಟು ಸುಲಭದ ಮಾತಲ್ಲ. ಪ್ರತಿಯೊಂದು ಕಡೆನೂ ನೀವು ಹೋರಾಡಬೇಕಾದ್ರೆ ನಿಮ್ಮ ಸೋಲ್ಜರ್ಸು ಡಿವೈಡ್ ಆಗ್ತಾರೆ, ನಿಮ್ಮ ವೆಪನ್ಸ್ ಡಿವೈಡ್ ಆಗುತ್ತೆ, ನಿಮ್ಮ ರಿಸೋರ್ಸಸ್ಸು, ಹಣ, ಬಡ್ಜೆಟ್ಟು, ಪ್ರತಿಯೊಂದು 100 ವಿಷಯ ಇರುತ್ತೆ ಒಂದು ಮಿಲಿಟ್ರಿ ಅಂದರೆ. ಸೊ IDF ಚೀಫ್ ಅವರು ಓಪನ್ ಆಗಿ ಹೇಳಿದ್ದಾರೆ, ಸಾಕಷ್ಟು ಸಮಸ್ಯೆ ಇದೆ, ಆದಷ್ಟು ಬೇಗ ನಾವು ನಮ್ಮ ಒಂದು ಕೆಪಾಸಿಟಿ ಅಥವಾ ನಮ್ಮ ಸೋಲ್ಜರ್ಸ್ನ ಜಾಸ್ತಿ ಮಾಡ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ ನಾವು ಫೈಟ್ ಮಾಡೋದು ಅಂತ. ಇಸ್ರೇಲಲ್ಲಿ ಪ್ರತಿಯೊಬ್ಬ ಪರ್ಸನ್ ಕೂಡ 2.5 ವರ್ಷಗಳ ಕಾಲ ಕಂಪಲ್ಸರಿ ಮಿಲಿಟ್ರಿ ಸರ್ವೀಸನ್ನ ಮಾಡಬೇಕು. ಅದಾದಮೇಲೆ ಮಿಲಿಟ್ರಿ ಸರ್ವೀಸ್ ಮಾಡಿದ ನಂತರ ನೀವು ಆಚೆ ಇದ್ರೂ ಯುದ್ಧ ಸಮಯದಲ್ಲಿ ವಾಪಸ್ ಬಂದು ನೀವು ಹೋರಾಡಬೇಕಾಗತ್ತೆ. ಆ ರೀತಿ ರೂಲ್ಸ್ನ ದೇಶ ಮಾಡಿಕೊಂಡಿದೆ. ಈಗ ಪ್ರತಿಯೊಬ್ಬ ಸೋಲ್ಜರ್ಗೂ ಕೂಡ 4 ತಿಂಗಳು ಎಕ್ಸ್ಟ್ರಾ ಮಾಡಬೇಕು ಅನ್ನೋದು ನಡೀತಾ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಈಗ 2.5 ವರ್ಷ ಏನಿದೆ ಪ್ಲಸ್ 4 ಮಂತ್ಸ್ ಮಾಡಿದಾಗ ಆ 4 ಮಂತ್ಸ್ ಎಕ್ಸ್ಟೆನ್ಷನ್ನು ಇಡೀ ಥ್ರೂಔಟ್ ಬರುವಂತಹ ಫ್ರೆಶ್ ಸೋಲ್ಜರ್ಸ್ಗೆಲ್ಲ ಕ್ಯಾರಿ ಆದಾಗ ಇನ್ನೊಂದಿಷ್ಟು ವರ್ಷ ಬ್ಯಾಲೆನ್ಸ್ ಮಾಡಿಕೊಂಡು ಯುದ್ಧವನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋದು IDFನ ದೃಷ್ಟಿ. ಈ ಥರ ಒಂದು ಥಾಟ್ ಪ್ರಾಸೆಸ್ ಇರುತ್ತೆ. ಎಲ್ಲರೂ ಅವ್ರದ್ದೇ ಆದ ಕ್ಯಾಲ್ಕುಲೇಷನ್ಸಲ್ಲಿ ಯುದ್ಧನ ಮಾಡ್ತಾಯಿರ್ತಾರೆ. ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಷನ್ಸ್ ನಾವೆಲ್ಲ ಮಾಡಬೇಕಾಗಿರೋದು ಒಳ್ಳೆತನಕ್ಕೆ, ಒಳ್ಳೆ ವಿಷಯಕ್ಕೆ. ಯುದ್ಧಕ್ಕೆ ಯಾಕೆ ಕ್ಯಾಲ್ಕುಲೇಷನ್ನು? ಯುದ್ಧನೇ ಮಾಡಬಾರ್ದು. ವೈಟ್ ಹೌಸ್ನ ಕ್ರಾಸ್ ಹಾಲಲ್ಲಿ ನಿಂತ್ಕೊಂಡು 19 ನಿಮಿಷಗಳ ಸತತವಾದ ದೊಡ್ಡ ಭಾಷಣವನ್ನು ಕೊಟ್ಟಿದ್ದಾರೆ ಅಮೆರಿಕದ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಅವರು. ಇವರು ಈ ಒಂದು ಮಿಷನ್ಗೆ ಇಟ್ಟಂಥ ಹೆಸರು ಆಪರೇಷನ್ ಎಪಿಕ್ ಫ್ಯೂರಿ. ಹೆಸರು ಮಾತ್ರ ಸಖತ್ತಾಗಿದೆ, ಮಾಸಾಗಿ ಇಟ್ಟಿದ್ದಾರೆ. ಆದರೆ ಕ್ಲಾಸಾಗಿ ಇರಾನ್ ಕೂಡ ಇವರಿಗೆ ವಾಪಸ್ಸು ಸರಿಯಾಗಿ ಕೊಡ್ತಾ ಇದೆ. ಅದು ಇನ್ನೊಂದು ಕಡೆ ವೈಟ್ ಹೌಸ್ನ ಕ್ರಾಸ್ ಹಾಲಲ್ಲಿ ನಿಂತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 19 ನಿಮಿಷಗಳ ಭಾಷಣವನ್ನು ಕೊಟ್ಟಿದ್ದಾರೆ. ಹಾಗೆ ಒಂದು ಹೊಸ ಟ್ವೀಟನ್ನು ಕೂಡ ಮಾಡಿದ್ದಾರೆ. ಈ ಒಂದು ಭಾಷಣದಲ್ಲಿ ನಮ್ಮ ಎಲ್ಲ ಅಬ್ಜೆಕ್ಟಿವ್ಸ್ದು ನಾವು ರೀಚ್ ಮಾಡಿದ್ದೀವಿ, ಅಮೇರಿಕಾ ಏನು ಅಂದ್ಕೊಂಡಿದೆಯೋ ಅದನ್ನೆಲ್ಲ ಸಾಧನೆ ಮಾಡಿದೆ, ಇರಾನ್ನ ಅಯತುಲ್ಲಾ ಖಮೇನಿಯವ್ರನ್ನ ತೆಗಿಬೇಕಾಗಿತ್ತು ತೆಗೆದ್ವಿ, IRGC ಲೀಡರ್ಸ್ನ ಸಾಯಿಸಬೇಕಾಗಿತ್ತು ಸಾಯಿಸಿದ್ವಿ, ಅವರ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಹಾಳು ಮಾಡಬೇಕಾಗಿತ್ತು ಹಾಳು ಮಾಡಿದ್ವಿ,
ಹಾಗೆ ಅವರ ಬಂಕರ್ ಸೈಟ್ಸು, ಅಂಡರ್ಗ್ರೌಂಡ್ ಮಿಸೈಲ್ ಸೈಟ್ಸು, ಅಂಡರ್ಗ್ರೌಂಡ್ ಮಿಸೈಲ್ ಸಿಟೀಸು ಎಲ್ಲದನ್ನು ಸರ್ವನಾಶ ಮಾಡಿದ್ವಿ. ಅವರ ನೌಕಾಪಡೆ ಏನಿತ್ತು ಅದನ್ನು ಝೀರೋ ಮಾಡಿದ್ದೀವಿ. ಅವ್ರ ನೇವಿ ಅನ್ನೋದೇ ಇಲ್ಲ, ಅವ್ರ ಏರ್ಫೋರ್ಸ್ ಅನ್ನೋದು ಏನಿತ್ತು ಚಿಕ್ಕಪುಟ್ಟ ಅದನ್ನು ಕೂಡ ನಾಶ ಮಾಡಿದ್ವಿ. ಇನ್ನೇನು ಬಾಕಿ ಉಳಿದಿದೆ? ಒಂದು ಬಾಕಿ ಉಳಿದಿರೋದು ಸ್ಟ್ರೈಟ್ ಆಫ್ ಹಾರ್ಮುಝು. ಸ್ಟ್ರೈಟ್ ಆಫ್ ಹಾರ್ಮುಝ್ಗೆ ನಾನು ಹೊಣೆ ಅಲ್ಲ. ಅದಕ್ಕೆ ನೀವು ಅವ್ರು ಚಂದ ವಸೂಲಿ ಮಾಡಿದ್ರೆ ಚಂದ ಕೊಟ್ಟು ಹೋಗಿ, ಇಲ್ಲ ಅಂದರೆ ಬೇರೆ ಏನೋ ಕಿರಿಕ್ ಮಾಡ್ತಾರೆ ಅಂದರೆ ಅವರನ್ನು ಒಪ್ಸ್ಕೊಂಡು ಹೋಗಿ, ನೀವುಗಳು ಗಲ್ಫ್ ನೇಷನ್ಸು ಎಲ್ಲ ಇದ್ದೀರಾ ಅಂತ ಕೈ ಎತ್ಬಿಟ್ಟು ಆರಾಮಾಗಿ ಶಿವ ಅಂತ ವಾಪಸ್ ಹೋಗ್ತೀನಿ ಅಂತ ಡಿಕ್ಲೇರ್ ಮಾಡಿದ್ರು ಈ ಒಂದು 19 ನಿಮಿಷದ ಮಾತುಕತೆಯಲ್ಲಿ. ಅವ್ರ ಪ್ರಕಾರ ಏನಂದರೆ ಇದು ಸ್ಟ್ರೈಟ್ ಆಫ್ ಹಾರ್ಮುಝ್ ಇದೆಯಲ್ಲ, ಅದರಿಂದ ನಮಗೇನು ಯೂಸ್ ಇಲ್ಲ, ನಾವು ಹೋರಾಡ್ತೀವಿ, ನಿಮಗೋಸ್ಕರ ನಿಂತ್ಕೊಂಡ್ವಿ, ಆದರೆ ನೀವುಗಳು ಯಾರು ನಮಗೋಸ್ಕರ ನಿಂತ್ಕೊಳ್ಳಿಲ್ಲ. ಈಗ ಫ್ರಾನ್ಸ್ ಆಗ್ಬೋದು, ಜರ್ಮನಿ ಆಗ್ಬೋದು, ಸ್ಪೇನ್ ಆಗ್ಬೋದು, ನಿಮ್ಗಳಿಗೂ ಕೂಡ ಶಿಪ್ ಇಲ್ಲಿಂದ ಬರುತ್ತೆ, ನಿಮ್ಗಳಿಗೂ ಕೂಡ ತೈಲನ ಮತ್ತು LPGನ ಇಲ್ಲಿರೋಂತಹ ಮಿಡ್ಲ್ ಈಸ್ಟ್ ದೇಶಗಳು ನಿಮಗೆ ಕಳಿಸುತ್ತೆ. ನೀವು ನನಗೆ ವಾರಲ್ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಯಾಕೆ ಆ ಒಂದು ಹಾರ್ಮುಝ್ ಸ್ಟ್ರೈಟ್ನ ಓಪನ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡಲಿ ಅನ್ನೋ ಪ್ರಶ್ನೆ ಡೊನಾಲ್ಡ್ ಟ್ರಂಪ್ ಅವ್ರು ಕೇಳೋದು. ಸೊ ಇವಾಗ ಏನಾಗುತ್ತೆ, ಈಗ ಅಫ್ಕೋರ್ಸ್ ಇವಾಗ ಅಮೆರಿಕಾದವರು ಇಲ್ಲಿಂದ ಹೋಯಿತು ಅಂದರೆ ಸ್ಪೇನ್ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಸ್ಪೇನ್ಗೆ ಇರಾನು ಏನೋ ತೊಂದರೆ ಮಾಡಿದೆ, ಸ್ಟ್ರೈಟ್ ಆಫ್ ಹಾರ್ಮುಝ್ನ ಓಪನ್ ಮಾಡಿ ಕಳಿಸುತ್ತೆ, ಜರ್ಮನಿಗೂ ಕಳಿಸುತ್ತೆ, ಯಾರ್ಯಾರಿಗೆ ನೇಟೋ ಕಂಟ್ರೀಸ್ ಇದೆ ಎಲ್ಲರಿಗೂ ಕಳಿಸ್ಕೊಡುತ್ತೆ, ಏನೂ ತೊಂದರೆ ಮಾಡಲ್ಲ. ಅವರಿಂದ ಪ್ರಾಬಬ್ಲಿ ಯಾವ ವಾರ್ ಟ್ಯಾಕ್ಸು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಗೊತ್ತಿಲ್ಲ ನಮಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ಡೆಫಿನೆಟ್ಲಿ ಹೋಗೋದು ಬರೋದು ಮಾತ್ರ ಸ್ಟಾಪ್ ಆಗುತ್ತೆ ಅನ್ನೋದು ಚಾನ್ಸೇ ಇಲ್ಲ. ಡೆಫಿನೆಟ್ಲಿ ಮೂವ್ಮೆಂಟ್ ಶುರುವಾಗುತ್ತೆ US ವಾಪಸ್ ಹೋದರೆ, ರಿಟ್ರೀವ್ ಮಾಡಿದ್ರೆ. ಬಟ್ ಆ ರಿಟ್ರೀವ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ, ಅಥವಾ ನಾವು ಸೋತ್ವಿ ಅಂತಂತೂ ಒಪ್ಕೊಳ್ಳಲ್ಲ. ನಮ್ಮ ಆಬ್ಜೆಕ್ಟಿವ್ಸ್ ರೀಚ್ ಆಗಿದೆ, ಅವ್ರು ಹೋಗಲಿ ಬದುಕೊಳ್ಳಿ, ಅವರು ಹೆಂಗಿದ್ರು ಅವ್ರನ್ನ ಹಿಂದೆ ಕಳಿಸ್ಬಿಟ್ಟಿದ್ದೀವಿ, ಅವರೆಲ್ಲ ವಾಪಸ್ಸು ರೀಗ್ರೂಪ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಒಂದು 50 ವರ್ಷ ಬೇಕು, ಆಮೇಲೆ ನೋಡೋಣ ಅನ್ನೋ ದೃಷ್ಟಿಯಲ್ಲಿ ಟ್ರಂಪ್ ಅವರು ಒಂದು ಒಳ್ಳೆ ಭಾಷಣವನ್ನು ಕೊಟ್ಟಿದ್ದಾರಂತೆ. ಅಮೆರಿಕ ಪ್ರಕಾರ ರಿಜಿಮ್ ಚೇಂಜ್ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ನಾವು, ಯಾಕೆಂದರೆ ಅಯತುಲ್ಲಾ ಖಮೇನಿಯವ್ರನ್ನ ಸಾಯಿಸಿದ್ದೀವಿ, ಅವ್ರ ಮಗ ಬಂದಿದ್ದಾರೆ. ಸೊ ಅದು ರಿಜಿಮ್ ಚೇಂಜ್ ಲೆಕ್ಕ ಅವ್ರ ಪ್ರಕಾರ. ಫಸ್ಟ್ ಹೇಳ್ತಾಯಿದ್ರು ಇಸ್ಲಾಮಿಕ್ ರಿಪಬ್ಲಿಕ್ಕನ್ನೇ ಚೇಂಜ್ ಮಾಡಬೇಕು ನಾವು ಅಂತ, ಆದರೆ ಈಗ ಅವರು ಇದಕ್ಕೆ ಖುಷಿಯಾಗಿದ್ದಾರೆ. ಅಂದರೆ ಅಪ್ಪ ಸತ್ರು, ಮಗ ಬಂದರು, ಸೊ ಅದೇ ರಿಜಿಮ್ ಚೇಂಜು. IRGC ಕಮಾಂಡರ್ಸು ಫಸ್ಟ್ ಒಂದು 50 ಜನ ಇದ್ದರು, ಅವರೆಲ್ಲ ಸತ್ರು, ಹೊಸ ತಲೆಗಳು ಬಂದರು, ಅದೇ ರಿಜಿಮ್ ಚೇಂಜು. ಅದೇ ರೀತಿ ಬೇರೆ ಬೇರೆ ಏನೇನು ಹಳೆ ತಲೆಗಳು ಹೋಗಿ ಹೊಸ ತಲೆಗಳು ಬಂತಲ್ಲ, ಅದನ್ನೇ ರಿಜಿಮ್ ಚೇಂಜ್ ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ಇರಾನ್ ದೇಶವನ್ನು ನೋಡ್ತಾ ಇದ್ದೀರಿ ಇವಾಗ. ಇನ್ನೊಂದು ಕಡೆ ಇರಾನ್ನ ಅಧ್ಯಕ್ಷ ಪೆಜೆಸ್ಕಿಯಾನ್ ಅಂತಿದ್ದಾರೆ, ಅವರು ಸ್ವಲ್ಪ ಡಿಪ್ಲೊಮೆಸಿಯನ್ನು ಟ್ರೈ ಮಾಡ್ತಾಯಿದ್ರು ಮುಂಚೆ, ಈಗ ಸ್ವಲ್ಪ ಮಾತಾಡೋಣ, ಶಾಂತಿ ಮಾತುಕತೆ ಮಾಡೋಣ ಅಂತ ಹೇಳಕ್ಕೆ ಶುರು ಮಾಡ್ತಿದ್ದಂಗೆ IRGC ಅವರನ್ನು ಸೈಡ್ಲೈನ್ ಮಾಡಿ, ಇಡೀ ದೇಶವನ್ನು ನಾವು ನಡೆಸ್ತೀವಿ, ನಿಮ್ಮಿಂದ ಕಲಿಬೇಕಾಗಿಲ್ಲ, ನಮಗೆ ಯಾರೂ ಶಾಂತಿ ಕೊಡಲಿಲ್ಲ, ಹುಡ್ಕೊಂಡು ಬಂದು ಹೊಡೆದ್ರು, ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ಶಾಂತಿಯನ್ನು ಅರಸಿ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ಪೆಜೆಸ್ಕಿಯಾನ್ ಇವಾಗ ಹೆಸರಿಗೆ ಮಾತ್ರ ಪ್ರಧಾನಿ, ಆದರೆ ಸಂಪೂರ್ಣವಾಗಿ ಸರ್ಕಾರವನ್ನು ನಡೆಸ್ತಾ ಇರೋದು IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್. ಸೊ ಅಲ್ಟಿಮೇಟ್ಲಿ ಅಮೆರಿಕ ಏನು ಮಾಡ್ತಾ ಇದೆ ಅಂದರೆ, ಇನ್ನು 2-3 ವಾರದಲ್ಲಿ ಅಕಸ್ಮಾತ್ ಇವರು ಮನಸ್ಸು ಬದಲಾಯಿಸಿ ಎಲ್ಲ ಪ್ಯಾಕಪ್ ಮಾಡಿ ವಾಪಸ್ ಹೋದರೂ ಕೂಡ ನಾವೆಲ್ಲರೂ ಬೇರೆ ಬೇರೆ ದೇಶಗಳು ಇದರಿಂದ ಪ್ರಾಬ್ಲಮ್ ಅನುಭವಿಸಿದ್ವಿ. ಈಗ ನಮಗೆ ಈ ಯುದ್ಧಕ್ಕೆ ಯಾವ ಸಂಬಂಧ ಕೂಡ ಇರಲಿಲ್ಲ ಭಾರತ ದೇಶಕ್ಕೆ, ಥೈಲ್ಯಾಂಡ್ಗೆ, ಸೌತ್ ಈಸ್ಟ್ ಏಷ್ಯಾಗೆ, ಆಸ್ಟ್ರೇಲಿಯಾಗೆ, ನ್ಯೂಜಿಲ್ಯಾಂಡ್ಗೆ ಏನು ಸಂಬಂಧ ಈ ವಾರ ಜೊತೆಗೆ. ಇದನ್ನು ಇವರೇ ಶುರು ಮಾಡಿದ್ದು, ಇವರೇ ಮುಗಿಸಿ ವಾಪಸ್ ಹೋದಾಗ ಅದನ್ನು ಸರಿಯಾಗಿ ಮಾತುಕತೆ ಮಾಡಿ ಹೋದರೆ ಒಂದು ರೀತಿ, ಮಾಡದೆ ನಮ್ಮ ಆಬ್ಜೆಕ್ಟಿವ್ಸ್ ಎಲ್ಲ ರೀಚ್ ಆಯಿತು ಅಂತ ಹೊರಟ್ಬಿಟ್ಟಾಗ ಈ ಎಡಬಿಡಂಗಿ ಸಿಚುವೇಷನಲ್ಲಿ ಇಡೀ ವಿಶ್ವ ವಾಪಸ್ಸು ಆ ಒಂದು ಬ್ಯಾಲೆನ್ಸಿಗೆ ಬರೋದಕ್ಕೆ 6 ತಿಂಗಳು ಬೇಕಾಗುತ್ತೆ. ಈಗಾಗಲೇ ಆಲ್ರೆಡಿ ಫ್ಲೈಟ್ ಟಿಕೆಟ್ಸ್ ಎಲ್ಲ ಜಾಸ್ತಿ ಆಗಿದೆ, ಎಲ್ಲ ಏರ್ಪೋರ್ಟ್ಸಲ್ಲೂ ಜನಗಳು ಸ್ಟ್ಯಾಂಡರ್ಡ್ ಇದ್ದಾರೆ, ಎಲ್ಲ ಫ್ಲೈಟ್ಸು ಆಪ್ರೇಟ್ ಆಗ್ತಾಯಿಲ್ಲ, ಯುರೋಪ್ಗೆ ಹೋಗೋದಕ್ಕೆ ಅಸಾಧ್ಯ ಆಗಿದೆ. ಸ್ನೇಹಿತರು ಕೈಲಾಶ್ ಮೀನ ಯುರೋಪ್ಗೆ ಹೋಗಬೇಕು, ನಿಮ್ಮೆಲ್ಲರೂ ಗೊತ್ತು, ನನ್ನ ಸ್ನೇಹಿತ ಮತ್ತು ಫೇಮಸ್ ಯೂಟ್ಯೂಬರ್ ಇಂಡೋ ಟ್ರೆಕ್ಕರು, ಅವರು 2 ಸಲ ಯುರೋಪ್ಗೆ ಟಿಕೆಟ್ ಬುಕ್ ಮಾಡಿ 2 ಸಲ ಕ್ಯಾನ್ಸಲ್ ಆಯಿತು. ಕತಾರ್ ಮೂಲಕ ಇತ್ತು ಫ್ಲೈಟು, ಫೈನಲಿ ಇವತ್ತು ಕತಾರ್ ಮೂಲಕ ಫ್ಲೈ ಆಗಿದ್ದಾರೆ ಪ್ಯಾರಿಸ್ಗೆ. ಅವ್ರಿಗೂ ಒಳ್ಳೆಯದಾಗಲಿ ಅವ್ರ ಟೂರ್ಗೆ. ಫಾಲೋ ಮಾಡಿ, ಅವ್ರ ಚಾನಲ್ ಚೆನ್ನಾಗಿ ಮಾಡ್ತಾರೆ ವೀಡಿಯೋಸು. ಸೊ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಕೂಡ ಆದಷ್ಟು ಬೇಗ ಹೊಸ ಸೀರೀಸ್ನ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಮನೆಯಲ್ಲಿ ಕಮಿಟ್ಮೆಂಟ್ಸು, ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದ್ದಿದ್ದರಿಂದ ತಕ್ಷಣ ಹೊರಡೋಕ್ಕಾಗಲಿಲ್ಲ. ನೋಡೋಣ, ಆದಷ್ಟು ಬೇಗ ನಿಮಗೆ ಇನ್ನೊಂದು ಹೊಸ ದೇಶವನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮಿಷನ್ 197 ಅಡಿಯಲ್ಲಿ ಮನೇಲಿ ಕೂತಿದ್ದಾಗ ಈ ಥರ ಒಂದು ಹೊಸ ಚಾನಲ್ ಮಾಡಬೇಕು ಅಂತ ಆಸೆ ಇತ್ತು, GK ಸ್ಕ್ವಾಡ್ ಅಂತ. ಬೇರೆ ಬೇರೆ ವಿಚಾರಗಳ ಬಗ್ಗೆ, ಈಗ ಸದ್ಯಕ್ಕೆ ಇರಾನ್ ಇಸ್ರೇಲ್ ವಾರ್ ನಡೀತಾ ಇದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರತಿಯೊಂದು ಸಬ್ಜೆಕ್ಟು ಮಾತಾಡೋಣ, ಲೈವ್ ಬರೋಣ, ಡಿಸ್ಕಸ್ ಮಾಡೋಣ, ನಾಲೆಜ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಇನ್ನೂ ಸಾಕಷ್ಟು ವಿಷಯಗಳಲ್ಲಿ ಅಪ್ಡೇಟ್ ಆಗೋಣ, ಅಪ್ಗ್ರೇಡ್ ಆಗೋಣ. ಆ ಒಂದು ದೃಷ್ಟಿಯಲ್ಲಿ ಈ ಒಂದು ವಾಹಿನಿಯನ್ನು ಮಾಡಿರೋದು. ಸೊ ಇದು ಇವತ್ತಿನ ಒಂದಿಷ್ಟು ವಿಚಾರಗಳು, ಅಪ್ಡೇಟ್ಗಳು. ಮುಗಿಯುತ್ತೆ ಅನ್ನೋ ಒಂದು ಹೋಪನ್ನು ಟ್ರಂಪ್ ಅವರು ಕೊಟ್ಟಿದ್ದಾರೆ. ಅದರಿಂದ ಶೇರ್ ಮಾರ್ಕೆಟ್ ಕೂಡ ಸ್ವಲ್ಪ ಅಪ್ಪಾಗಿದೆಯಂತೆ. ಹೆಂಗೆ ಅಂದರೆ ಇದರಲ್ಲೂ ದುಡ್ಡು ಮಾಡ್ತಾರೆ ಎಲ್ಲರೂ. ಶೇರ್ ಮಾರ್ಕೆಟ್ನ ಡೌನ್ ಮಾಡೋದು, ಆವಾಗ ಇನ್ವೆಸ್ಟ್ ಮಾಡೋದು, ಅಪ್ಪಾದಾಗ ಎತ್ಕೊಳ್ಳೋದು, ಮತ್ತೆ ಅಪ್ಪಾಗಿದ್ದಾಗ ಎಲ್ಲದನ್ನೂ ಡೌನ್ ಮಾಡೋದು, ಮತ್ತೆ ಅದರಲ್ಲಿ ಆಟ ಆಡೋದು. ಅಂದರೆ ಕೋಟ್ಯಾಂತರ ರೂಪಾಯಿ $1 ಬಿಲಿಯನ್ ಬಿಸ್ನೆಸ್ಗಳಿಗೆ
ಅಥವಾ $1 ಬಿಲಿಯನ್ ಇನ್ವೆಸ್ಟರ್ಸು ದುಡ್ಡು ಮಾಡ್ತಾ ಇರೋವಂತಹ ಜಾಗ. ಸರ್ವೇ ಸಾಮಾನ್ಯ ಮನುಷ್ಯ ಒಂದು ಏನಪ್ಪ ಸೀಮೆ ಎಣ್ಣೆ ಬಾಟ್ಲು, ಒಂದು LPGಗೋಸ್ಕರ ಪ್ರಾಬ್ಲಮ್ಮು. ನಿನ್ನೆ ಒಬ್ಬರು ಕೇಟರರ್ ಮನೆಗೆ, ಅವರು ನಮ್ಮ ಅಭಿಮಾನಿ ಅಂತೆ, RVR ಕೇಟರರ್ಸ್ ಅಂತ, ನಾವು ಕೂಡ ಬಹಳ ಪ್ರೀತಿಯಿಂದ ಅವ್ರ ಮನೆಗೆ ಹೋಗಿದ್ವಿ, ನಾನು ಅಪ್ಪ ಅಮ್ಮ ಎಲ್ಲ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮನೇಲಿ ತೋರಿಸ್ತಾಯಿದ್ರು, ಗ್ಯಾಸು ಸರ್ ಸಿಲಿಂಡ್ರು ತರಿಸಿದ್ದೀನಿ, $1,700 ಏನೋ ಸಿಗ್ತಾಯಿತ್ತು ಕಮರ್ಷಿಯಲ್ ಗ್ಯಾಸು, ಇವಾಗ $6,800 ಕೊಡಬೇಕಾಗಿದೆ, ಅಂಥ ಸ್ಥಿತಿ ಬಂದಿದೆ. ಹಾಗೆ ನಾರ್ಮಲಾಗಿ ಯೂಸ್ ಮಾಡ್ತಾರೆ LPG ಕೂಡ ಡಬಲ್ ಮಾಡಿದ್ದಾರೆ. ಬ್ಲ್ಯಾಕ್ ಮೇಲಿಂಗು ಎಲ್ಲ ನಡೀತಾ ಇದೆ, ಮತ್ತು ಬ್ಲ್ಯಾಕ್ ಮಾರ್ಕೆಟಿಂಗ್ ನಡೀತಾ ಇದೆ. ಅಂದರೆ ಇದೆ, ಆದ್ರೂ ಡಬಲ್ ದುಡ್ಡು ಇಸ್ಕೊಂಡು ಮೂರು ಪಟ್ಟು ದುಡ್ಡು ಇಸ್ಕೊಂಡು ತೊಗೊಳ್ತಾಯಿದ್ದಾರೆ, ಮಾರ್ತಾಯಿದ್ದಾರೆ. ಈ ಥರ ವ್ಯಾಪಾರ ವಹಿವಾಟೆ ಚೇಂಜ್ ಆಗಿಬಿಟ್ಟಿದೆ. ಇದರಿಂದ ನಮಗೆ ಕೇಟ್ರಿಂಗ್ ಬಿಸ್ನೆಸ್ಸಲ್ಲೂ ತುಂಬ ಎಫೆಕ್ಟ್ ಆಗಿದೆ. ಹೋಟೆಲ್ಗಳು ಆಲ್ರೆಡಿ ನಮ್ಮ ದೇಶದಲ್ಲಿ ಶಾರ್ಟೇಜಸ್ನ ಫೇಸ್ ಮಾಡಿ ಸಾಕಷ್ಟು ಐಟಮ್ಸೇ ಮಾಡ್ತಾಯಿಲ್ಲ. ಅಂದರೆ ಒಂದು ಫುಲ್ ಅಂದರೆ ವಿಜೃಂಭಣೆಯಿಂದ ನಡೀತದಂತಹ ದೇಶ ಸಡನ್ನಾಗಿ ಒಂದು ಲೆವೆಲ್ಗೆ ಕಮ್ಮಿ ಆಗ್ತಾ ಬರ್ತಾಯಿದೆ. ಅಂದರೆ ದಿನನಿತ್ಯ ಚಟುವಟಿಕೆಗಳಲ್ಲಿ ಆ ಒಂದು ವ್ಯತ್ಯಾಸ ಗೊತ್ತಾಗೋಕ್ಕೆ ಶುರುವಾಗ್ತಾಯಿದೆ. ಬರೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವದ ಎಲ್ಲ ದೇಶಗಳಿಗೂ ಈ ಒಂದು ಫೀಲಿಂಗು ಆಲ್ರೆಡಿ ಶುರುವಾಗಿದೆ. ಯುದ್ಧ ನಿಂತರೆ ಅಂದ್ಬಿಟ್ಟು ಆಯ್ತಪ್ಪ, ಆಗಿದಾಗಲಿ, ಅಟ್ಲೀಸ್ಟ್ ಮುಂದಕ್ಕಾರು ಹೋಗೋಣ, ಮುಂದೆ ಯಾವತ್ತೂ ಈ ರೀತಿ ಆಗದಿರೋಂಗೆ ನೋಡ್ಕೊಳ್ಳೋಣ ಅನ್ನೋ ರೀತಿಲಿ ಹೋಗ್ಬೋದು. ಆದರೆ ಇರಾನ್ ಅದಕ್ಕೆ ಈ ಸತಿ ಭಾಳ ಎಚ್ಚೆತ್ಕೊಂಡಿದೆ. ಯಾಕೆಂದರೆ ಪ್ರತಿ ಸಲ ಪೀಸ್ ಟಾಕ್ ಅಂತ ಕರೆಸಿ ಮಾತಾಡಿಸೋದು, ಅದಾದಮೇಲೆ ಮತ್ತೆ ಬಾಂಬ್ ಹಾಕೋದು. ಇದನ್ನು ಮಾಡೋದು ನೋಡಿದ ಮೇಲೆ ಈ ಸತಿ ಏನಾದ್ರು ನಾವು ರೆಸಲ್ಯೂಷನ್ ಮಾಡ್ಕೋಬೇಕು ಅಂದರೆ, ಯುದ್ಧ ನಿಲ್ಲಿಸಬೇಕು ಅಂದರೆ, ರಷ್ಯಾ ಮತ್ತು ಚೈನಾ ಗ್ಯಾರಂಟಿಯಾಗಿ ಬರಬೇಕು. ಅವರ ಸಮ್ಮುಖದಲ್ಲಿ ನೀವು ಅಮೇರಿಕಾ ಮತ್ತು ಇಸ್ರೇಲು ಅಗ್ರಿಮೆಂಟಿಗೆ ಸೈನ್ ಆಗಬೇಕು. ಆಮೇಲೆ ಇಡೀ ವಿಶ್ವದ ಏನು UN ಅಂತ ಇರ್ತೀವಿ ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ ಇದೆ, ಅವರ ಸಮ್ಮುಖದಲ್ಲೂ ಕೂಡ ನೀವು ಗ್ಯಾರಂಟೀಸ್ನ ಕೊಡಬೇಕು. ಗ್ಯಾರಂಟೀಸ್ನ ಕೊಡದೆ ಯಾವುದೇ ಕಾರಣಕ್ಕೂ ನಾವು ಈ ಯುದ್ಧವನ್ನು ನಿಲ್ಲಿಸಲ್ಲ, ಮುಂದುವರ್ಸ್ಕೊಂಡೇ ಹೋಗ್ತೀವಿ. ಎಷ್ಟು ದಿವಸ ಆದರೂ ಪರವಾಗಿಲ್ಲ, ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ನಾವು ಅದಕ್ಕೆ ತಯಾರಾಗಿದ್ದೀವಿ ಅಂದ್ಬಿಟ್ಟು ನೇರವಾಗಿ ಮಾತಾಡಿದ್ದಾರೆ. ನೋಡೋಣ, ಇಬ್ಬರ ಮಾತುಕತೆ ಏನಾದ್ರು ಡೈಲಾಗ್ ಆಗುತ್ತಾ? ಮಧ್ಯ ಪಾಕಿಸ್ತಾನ ನಮ್ಮ ದೇಶಕ್ಕೆ ಬಂದ್ಬಿಡಿ, ನಾವೆಲ್ಲ ಸರಿ ಮಾಡಿಬಿಡ್ತೀವಿ, ಮಾತಾಡ್ಬಿಡೋಣ, ಪೀಸ್ ಮಾಡ್ಬಿಡೋಣ ಅಂತ ಡೌಗಳು ಮಾಡ್ತಾಯಿದ್ದಾರೆ. ಪಾಕಿಸ್ತಾನವನ್ನು ನಂಬೋದಕ್ಕೆ ಸಾಧ್ಯನಾ? ಅದು ಎಸ್ಪೆಷಲಿ ಇರಾನ್ ಅಂತೂ ಪಾಕಿಸ್ತಾನನ್ನು ಯಾವತ್ತೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ಎಡಬಿಡಂಗೆ ಆಟ ಆಡ್ತಾನೆ ಇರುತ್ತೆ. ಅಮೆರಿಕ ಜೊತೆಗೆ ಅವ್ರು ದುಡ್ಡು ಕೊಟ್ಟರೆ ಅವ್ರ ಹತ್ರ ಹೋಗ್ತಾರೆ, ಇವ್ರು ದುಡ್ಡು ಕೊಟ್ಟರೆ ಇವ್ರ ಹತ್ರ ಹೋಗ್ತಾರೆ. ಸೌದಿ ಹತ್ರ ಒಂಚೂರು ಕಾಸು ಕೊಟ್ಟು ನಿಮ್ಗೊಂದು ಅಣುಬಾಂಬ್ ಕೊಟ್ಬಿಡ್ತೀವಿ, ಅಥವಾ ನಮ್ಮ ಹತ್ರ ಅಣುಬಾಂಬ್ ಇದ್ದರೆ ನಿಮ್ಮದೇ ಇದ್ದಂಗೆ ಅನ್ನೋ ಥರ ಡೌ ಬೇರೆ ಮಾಡ್ತಾರೆ. ಸೊ ಈ ಥರ ಡೌ ಡಿಚಾಕ್ ಮಾಡಿಕೊಂಡು ಬದುಕ್ತಾ ಇರುವಂತಹ ದೇಶ ಪಾಕಿಸ್ತಾನ. ಈ ಥರ ಸನ್ನಿವೇಶ ಸದ್ಯಕ್ಕಿದೆ. ಬಹಳ ಸೆನ್ಸಿಟಿವ್ ಸಮಯದಲ್ಲಿ ನಾವೆಲ್ಲರೂ ಇದ್ದೀವಿ. ಆದಷ್ಟು ಬೇಗ ಇದರಿಂದ ಹೊರಗೆ ಬರೋಣ ಅಂತ ಆಶಿಸ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ, ಜೈ ಹಿಂದ್, ಅಲ್ವಿದಾ.